ದರ್ಶನವ ನೀ ತೋರೆಯ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ತೋರಿ ಕನಿಕರಿಸೋ ಪ್ರಭುವೇ ಕರುಣಾಳು ತೋರಿ ಕನಿಕರಿಸೋ ಪ್ರಭುವೇ ದರ್ಶನವ ನೀ ತೋರೆಯ ದೇವಾ ದರ್ಶನವ ನೀ ತೋರೆಯ ಅರಣ್ಯವಾಸವ ಜ್ಞಾನಸಾರಥಿ ಅರಣ್ಯವಾಸ ಅವರ ಜ್ಞಾನಸಾರಥಿ ಆನಂದದಿ ನಾವು ಪಡೆದೆವ ದೇವಾ ಆನಂದದಿ ನಾವು ಕಳೆದೆವ ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ ದರ್ಶನವ ನೀ ತೋರೆಯ ದೇವ ದರ್ಶನವ ನೀ ತೋರೆಯ ಪರಮಾತ್ಮ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದರೂ ಇನ್ನೂ ನಮ್ಮ ಕಷ್ಟಗಳೇ ತೀರಲಿಲ್ಲವು ವಾಸುದೇವ. ಆದ್ದರಿಂದ ನಾನಿಂದು ನಿನ್ನನ್ನು ನೋಡಲು ದ್ವಾರಕೆಗೆ ಬರುತ್ತಿರುವೆನು. ಇನ್ನಾದರೂ ನಮ್ಮನ್ನು ಕೈ ಹಿಡಿದು ಕಾಪಾಡುವ ಭಾರವು ನಿನ್ನದೇ ತಂದೆ, ನಿನ್ನದೇ. ಕೌಂತೇರು ಧರ್ಮ ರಾಜ್ಯವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕುರು ಪಾಂಡವರ ಮಹಾಸಂಗ್ರಾಮ. ಈ ದುರ್ಯೋಧನ ಛಲ ಮತ್ತು ಬಲವನ್ನ ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿರುವುದು ಕುರು ಪಾಂಡವರ ಸಮರ. ಪಾಂಡವರು ಅವರಾರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರೇನಾದರೂ ನನ್ನಂತಹ ಗಂಡುಗಲಿಯೇ ಆಗಿದ್ದರೆ
ರಣಭೂಮಿಯಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಇಲ್ಲವಾದರೆ ಆ ಪಾಂಚಾಲಿಯ ಸಂಗಡ ವನವಾಸಕ್ಕೆ ತೆರಳಲಿ. ಅರ್ಜುನ, ಅರ್ಜುನ, ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವೆಯಾ? ಹೊರಡು, ಹೊರಡು. ನಿನಗಿಂತ ಮೊದಲೇ ನಾನು ದ್ವಾರಕೆಯನ್ನು ಪ್ರವೇಶಿಸಿ ಆ ಕೃಷ್ಣನ ಸಹಾಯವನ್ನು ಪಡೆದೇ ತೀರುತ್ತೇನೆ. ಆದ್ದರಿಂದ ಈಗ ನನ್ನ ಪಯಣ ದ್ವಾರಕಾ ನಗರದತ್ತ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ನಾಮ ವಿಧ ವಿಧ ಪ್ರಯೋಗವೆಸಗಿದನು. ದೇವಾ, ಅದಮ ಭೀಮನ ವಧಿಸಲು ನಾಮ ವಿಧ ವಿಧ ಪ್ರಯೋಗವೆಸಗಿದನು. ಕದೀಮನವನ್ನು ಎದೆಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು. ಕದೀಮನವನು ಎದೆಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು. ಆತವನ ಬೆಂಬಲದಿ ಮೆರೆಯುವ ಭಗವಂತ ಪಾಂಡವನಾರ್ಪದವ. ಭಗವಂತ ಪಾಂಡವನಾರ್ಪಟವ. ಕದನದಲ್ಲಿ ಮದವ ಮುರಿದು ನನ್ನ ಹೋದವನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನನ್ನ ಹೋದವನು ತೀರಿಸಿಕೊಳ್ಳಲು ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ. ಯಾದವರಾಜನ ಸೈನ್ಯವು ದೊರೆತನ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಜನ ಸೈನ್ಯವು ದೊರೆತನೆ ಸುಲಭದಿ ಮಣಿಸುವೆ ಶತ್ರುಗಳ. ಹೋಮನವನು ನಮ್ಮ ಶನಾದರೆ ಹೋಮಗೈವೆ ಆ ಭೀಮನ. ಹೋಮನವನು ನನ್ನ ಶನಾದರೆ ಹೋಮಗೈವೆ ಆ ಭೀಮನ. ಮಧ್ಯಮ ಪಾರ್ಥವ ಪಾರ್ಥನ ವಲಿಸಲು ಮಿತ್ರ ಕಣ್ಣ ದೊಡ್ಡ ಏನು ಬಡವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ದೊಡ್ಡ ಬಣವ. ಕುರು ಸಿಂಹಾಸನದೊಳು ಕುಳಿತು ನಿರತವು ಹರ್ಷದಿ ಕರೆಯನಾಳಲು. ಕುರು ಸಿಂಹಾಸನದೊಳು ಕುಳಿತು ನಿರತವು ಹರ್ಷದಿ ಕರೆಯನಾಳಲು ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ. ದ್ವಾರಕಾ ನಗರಕ್ಕೆ. ನಂದ ನಂದ ನನ್ನ ಗೋವಿಂದನಾಯ ಪರಿಚಿತ ನಂದ ನಂದ ನಂದ. ನಾನು ದಾನವಾರಿಯ ಧರ್ಮವ ಮುರಿದು ಧರ್ಮವ ಕಾಯ್ದವನೇ. ನಂದ ನಂದ ನನ್ನ ಗೋವಿಂದನಾಯ ಪರಿಚಿತ ನಂದ ನಂದ ನಂದ. ನಿನ್ನ ತಿಳಿಸುವನು ವಿನ್ಯಾಸರವನು. ನಿನ್ನ ತಿಳಿಸುವನು ವಿನ್ಯಾಸರವನು. ನಿನ್ನ
ನಾನು ಈ ದ್ವಾರದಲ್ಲೇ ಕಾಯುವೆನು. ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ, ಇದೇನು ದ್ವಾರಕಾ ನಗರವೋ ಅತ್ತ ಸ್ವರ್ಗಲೋಕವೋ? ಏನಿ ಭವನದ ವೈಭವ ನೋಡಲ ಧನ್ಯವಾಗಿದೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ, ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ಮೆರುಗಿದೊಳಗಿಳಿದಂತಿದೆ. ದೇವಲೋಕಾದಿ ಲೋಕವೇ ಮೆರುಗಿದೊಳಗಿಳಿದಂತಿದೆ. ಎನಿತು ಈ ಕೃಷ್ಣನ ಧರ್ಮದ ಸಿರಿತನ. ಎನಿತು ಕೃಷ್ಣನ ಧರ್ಮದ ಸಿರಿತನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪ ಶಿಲೆಗಳ. ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪ ಶಿಲೆಗಳ. ಮುಟ್ಟಲೇ ಮುದ್ದಾಡಲೇ ಈ ಬಾಗಿ ಬಳುಕುವ ಲತೆಗಳ. ಮುಟ್ಟಲೇ ಮುದ್ದಾಡಲೇ ಈ ಬಾಗಿ ಬಳುಕುವ ಲತೆಗಳ. ಕೃಷ್ಣನ ರಸಿಕತನವನೆ ಓಲುತ್ತಿರುವ ಭವನವೋ. ಕೃಷ್ಣನ ರಸಿಕತನವನೆ ಓಲುತ್ತಿರುವ ಭವನವೋ. ಮಾಯೆಯೋ ಭ್ರಾಂತಿಯೋ ಒಂದು ನಾ ತಿಳಿಯನ. ಮಾಯೆಯೋ ಭ್ರಾಂತಿಯೋ ಒಂದು ನಾ ತಿಳಿಯನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ನವರತ್ನ ಖಚಿತವಾದ ಮಂಟಪಗಳು, ಮುತ್ತು
ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಅಬ್ಬಬ್ಬ, ಈ ಭವನವನ್ನು ಕಂಡ ಕ್ಷಣ ಸೃಷ್ಟಿಕರ್ತನೇನಾದರೂ ತನ್ನ ಸೃಷ್ಟಿಯ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋಗಿರುವನೇ. ಅಬ್ಬ, ಈ ಭವನವನ್ನು ಕಂಡ ಕ್ಷಣ ನನ್ನ ಮನಸ್ಸು ಮೋಡಗಳ ಕರಗಿ ಮಳೆ ಸುರಿದಂತೆ ಭಾಸವಾಗುತ್ತಿರುವುದಲ್ಲ. ಸುಗಂಧ ಸೂಸುವ ತರುಲತೆಗೆ ಜೀವಂತ ಸುಂದರಿಯರಂತಿರುವ ಶಿಲಾಬಾಲಕಿಯರ ಭಾವಭಂಗಿಯ ನೋಡಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದರ್ಪಿಸುವಂತ ಈ ವಾರಾಂಗನೆಯರ ಕಡೆಗಣಿಗೆ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ಈ ನಡುವು ನಕ್ಷತ್ರಗಳಂತೆ ಪಳಪಳದೆ ಹೊಳೆಯುತ್ತಿರುವ ನಯನಗಳು. ಸಂಪಿಗೆ, ಆ ಸಂಪಿಗೆ ಹೂವಿನಂತಹ ನಾಸಿಕ ತೊಂಡೆ ಹಣ್ಣಿನಂತ ಈ ತುಟಿಗಳು ಈ ತರುಣಿಯರನ್ನು ಕಂಡರೆ ನನ್ನತ್ತ ಬಾ ಎಂದು ತಾನೇ ಕೈ ಬೀಸಿ ಕರೆದಂತೆ ಭಾಸವಾಗುತ್ತಿರುವುದಲ್ಲ. ಇವರನ್ನ, ಈ ತರುಣಿಯರನ್ನ ನಾನೇ ಈ ನನ್ನ ಉಕ್ಕಿನ ಬಾಹುಗಳಿಂದ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಭಯ್ಯ ಸುಯೋಧನ, ಸ್ವಾಗತ ಭಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಸುಸ್ವಾಗತ. ಕುರುವಂಶದ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಆ
ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವಗೆ ರಣರಂಗದಿ ಧೀರ ಪ್ರಚಂಡ ಕೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮತಿಸಿಗ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮತಿಸಿಗ ಹುಲಿಯಾಕಾರ ಉರಿಮಿ ಸೇಯದೊರೆ ಈ ಸರದಾರ ಉರಿಮಿ ಸೇಯದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಚಲದಂಕ ಮಲ್ಲನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಚಲದಂಕ ಮಲ್ಲನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಚಲದಂಕ ಮಲ್ಲನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ಏನಿ ಭ್ರಾಂತ ನನಗೇನಿ ಭ್ರಾಂತು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ ಅಥವಾ ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರುವುದೇ ಜಠ ಅಸಂಭವ. ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವವನಲ್ಲ ಈ ಕೌರವೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತನಾದ ಈ ಕುರುಚಕ್ರೇಶ್ವರ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನಮ್ಮ ಮಾವ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ಣು ತಪ್ಪಿಸಿ ಈ ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಇನ್ನೂ ಮುಂದೆ ಹೋಗಿ ನೋಡೋಣ.
ನನ್ನ ಭಾಗ್ಯೋದಯವೇಗಿರುವುದೆಂದು. ಓ ಸಾತ್ಯಕಿ, ಸೌಖ್ಯವೇ? ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು? ಶ್ರೀಕೃಷ್ಣ ಪರಮಾತ್ಮನೂ ನಿದ್ರಿಸುತ್ತಿರು ಏನು? ಶ್ರೀಕೃಷ್ಣ ಪರಮಾತ್ಮನೂ ನಿದ್ರಿಸುತ್ತಿರುವನೇ? ಎಚ್ಚರಿಸುವ ನಿಮ್ಮ ಕೃಷ್ಣನನ್ನ. ಸಾಧ್ಯವಿಲ್ಲ ಮಹಾರಾಜ. ಏಕೆ? ಇರಲಿ ಬಿಡು, ನಾನೇ ಎಚ್ಚರಿಸುವೆನು. ಕೃಷ್ಣ, ತನು ನೊಂದು ಮಲಗಿರುವೆಯ ಕೃಷ್ಣ, ಮಲಗು. ರಾಜ್ಯ ಭಾರವನ್ನೆಲ್ಲ ತಣ್ಣಣ್ಣನಾದ ಬಲರಾಮ ದೇವರಿಗೆ ವಹಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀನವಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಅದಿರಲಿ ಸಾತ್ಯಕಿ, ಒಂದು ಮಾತಿರುವುದು. ಏನದು ಗುರುರಾಜ? ನಮಗೂ ಪಾಂಡವರಿಗೂ ಭಯಂಕರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವನು, ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಹಾಗಾದರೆ ಶ್ರೀಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವ ಸಹಿತ ಯಾದವ ಅಚ್ಚೋಹಿಣಿ ಸೈನ್ಯವು ನನ್ನ ಕೈ ಸೇರಿದಂತೆ ಅಲ್ಲವೇ? ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅಸಂಭವ. ನಾನಾರು? ಚಂದ್ರಕುಲ ಚಕ್ರೇಶ್ವರ, ಶಂತ ಚಕ್ರೇಶ್ವರನ ಮೊಮ್ಮಗ, ಹೈತಮಹ ದಿಗ್ದಿಗಂತ ಶೋಭಿತನಾದ ಈ ಕುರುಚಕ್ರೇಶ್ವರನ ಕೇವಲ ಈ ದನ ಕಾಯುವಲ ಗೋಪಾಲಕನ ಪದತಳದಲ್ಲಿ ನನಗೆ ಯೋಗ್ಯವಾದ ಸ್ಥಾನ. ಮಾಧವ ಮಧುಸೂದನ ಕೇಳಿಸದೆ ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ
ದಾನವ ಮಾಡುವೆ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ದೀನನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ ಜನಾರ್ದನ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಮರೆಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಮರೆಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಎಲ್ಲಿ ನಿನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ ಏನಾಯ್ತು ಸಾತ್ಯಕಿ ನನಗದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೊಡವನು. ಇದೆಂಥ ವಿಡಂಬನೆ ಪಾರ್ಥ. ಸಾತ್ಯಕಿ ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಅದಕ್ಕೆ ಮರುಗುವುದಾದರೂ ಏಕೆ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಕೌರವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷವೇ. ಕೌರವರು ನಮ್ಮ ಬಂಧುಗಳಲ್ಲವೇ? ಯುಧಿಷ್ಠಿರನು ತನ್ನ 4 ಸಹೋದರರ ಜೊತೆಗೂಡಿ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ಹೊರಡುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಈ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ನಾನು ದ್ವಾರಕೆಗೆ ಬಂದೆ. ಸುಯೋಧನ, ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಹೋದರೇನು ಕೊನೆಯಲ್ಲಿ ಹೋದರೇನು ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರ ಬೆಂಬಲವು ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಅರ್ಜುನ, ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್
ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆಯೇ, ಭಕ್ತ ವಿಭೀಷಣ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ ಪರಮಾತ್ಮ ವಾಸುದೇವ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಜನಾರ್ದನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಜನಾರ್ದನ ಯುಗ ಯುಗದ ಪರ್ಯಂತವೂ ನಗು ನಗುತ್ತಲೇ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನಗು ನಗುತ್ತಲೇ ಜಗವ ಬೆಳಗಿದೆ. ಮೃಗು ಮುನಿಗರ್ಭದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಮೃಗು ಮುನಿಗರ್ಭದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ ಬ್ರಹ್ಮಾಂಡದೋಳು ನೀನೆ ಶರಣ್ಯ. ವಾಸುದೇವ ಪಾಂಡವರ ಆರಾಧ್ಯವರೇಣ ಬ್ರಹ್ಮಾಂಡದೋಳು ನೀನೆ ಶರಣ್ಯ. ಅಂದು ಸಲಹೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮೊರೆಯಿಡಲು. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮೊರೆಯಿಡಲು. ಸ್ವರ್ಗದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಸ್ವರ್ಗದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ದರವದನ, ಓ ಸಿಂಧು ಶಯನ ದರವದನ, ನೀಗಿಸೋ ಲೋಕದ ಭವ ಬಂಧನ.
ಯಾರು? ಧನಂಜಯ. ಪರಮಾತ್ಮ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೀಚಿ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಪರಮಾತ್ಮ, ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಯು ನಮಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ. ಯಾರು? ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಯಾವಾಗ ಬಂದಿತ್ತು? ಸೌಖ್ಯವೇ? ಸಮಾಚಾರವೇನು ಭಾವ? ಬಂದವರು ನೀವಾದರೂ ಎಚ್ಚರಿಸಬಾರದಿತ್ತೆ? ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ಅದರಲ್ಲಿಯೂ ನಿನ್ನಂತಹ ನಿದ್ರಾವೇಶರ ಜಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ಹಾಗೇನು ಇಲ್ಲ ಭಾವ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪಾರ್ಥನು ಬಂದು ಕೂಡಲೇ ಎದ್ದು ಭಾಷಣವನ್ನೇ ಶುರು ಮಾಡಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಭಾವ, ನೀವು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ ಭಾವ. ಅದಿರಲಿ ಭಾವ, ನೀವೀರ್ವರು ಇಲ್ಲಿಗೆ ಏಕಕಾಲಕ್ಕೆ ಬರಲು ಕಾರಣವೇನು ಭಾವ? ಕಾರಣ ಬರಸಿಡಿಲು ಬಡಿದಂತೆ ಭೀಕರವಾಗಿ ಬಂದಿರುವುದು ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು. ಏನು ಕುರು ಪಾಂಡವರಿಗೆ ಸಂಗ್ರಾಮವು? ಛೇ ಛೇ, ಎಂತಹ ದುಡುಕಿನ ಕಾರ್ಯ! ನೋಡಿದೆಯಾ ಪಾರ್ಥ ಈ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಹಾಗಾದರೆ ನೀನೂ ಸಹ ನನ್ನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀವೀಗ ನನಗೆ ಸಹಾಯ ಮಾಡಲೇಬೇಕು. ಇಲ್ಲ ಕೃಷ್ಣ, ಇಲ್ಲ. ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ಇಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಅದರಲ್ಲಿಯೂ ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪರಿಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಭಾವ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ನಯವಂಚಕ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ ಭಾವ? ಅಯ್ಯೋ ಕಪಟಿ. ಅವನಿಗೆ ಬೇಕಾದುದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು ಭಾವ. ಆದರೂ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದಲ್ಲ ಭಾವ. ಏನು ಆ ನಿನ್ನ ಸಲಹೆ? ಕೇಳುವೆಯ ಭಾವ? ಹೇಳುವೆಯಾ? ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಡಿಗ ಮರ್ಮ. ಭಾವ, ನೀ ಬಲ್ಲೆಯ ಇಹಲೋಕ ರಾಜರಾಡಿಗ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ. ಭರತ ಕಂಡ ಪ್ರಳಯದಿಂದ
ದುರಿತ ಬೇಡವಹಿ ಹಠ ಸಮರ ಅನುಚಿತ ಭರತ ಕಂಡ ಪ್ರಲಯದಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಒಂದು ಬಲಗರ ಪದಿಂದ ಒಂದು ಬಳಗರ ಸದಿಂದ ಮರಣವೋ ಮಾಡಬೇಡ ಮಾರಣವೋ ಮಾಡಬೇಡ ಭರತ ತಂದ ಪ್ರಲಯದಿಂದ ಸಂತಾಪ ದುರಿತ ಬೇಡವಗಿ ಹಠ ಸಮರ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಭಾವ, ಕೇವಲ ರಾಜ್ಯದ ಮೇಲಿನ ಆಶೆಯಿಂದಾಗಿ ಈ ಪವಿತ್ರವಾದ ಭರತ ಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವರೇಕೆ ಭಾವ? ನೀವೀರ್ವರು ಅಣ್ಣ ತಮ್ಮಂದಿರಲ್ಲವೇ? ಪರಸ್ಪರ ಅನ್ಯೋನ್ಯತೆಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ ಭಾವ, ನಿನ್ನ ನೀತಿ ವಚನವನ್ನ ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಲಿಲ್ಲ. ಸತ್ತರೆ ಸಾನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೀಗೇನು ಸಹಾಯ ಮಾಡುವೆಯೋ ಅಥವಾ? ಭಾವ ನಿಲ್ಲು ಭಾವ ನಿಲ್ಲು. ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀವೇ ಸಿದ್ಧರಿರುವಾಗ ನನ್ನ ಮಾತುಗಳು ನಿಮಗೆ ರುಚಿಸಿದವು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಮದ್ದಾನೆ ಬಲವುಳ್ಳ ನಮ್ಮಣ್ಣ ಬಲರಾಮನ ಸಮೇತ ಯಾದವ ಅಕ್ಷೋಹಿಣಿ ಸೈನ್ಯವೆಲ್ಲವೂ ಒಂದು ಕಡೆ ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾಪ? ಪರಮಾತ್ಮ, ನೀನು ನಿರಸ್ತ್ರನಾದರೂ ನಿರಾಯುಧನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವನು ದೇವ. ಆಗಲಿ ಪಾಪ. ಯುದ್ಧ ಯುಮಕನು ನಿರಸ್ತ್ರನು ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರೂ ವಾಸುದೇವ, ಬಲರಾಮ ದೇವ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕದಾದದನ್ನೇ ಆರಿಸಿಕೊಂಡಿ ಭಾವ. ನಡೆ ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಕೃಷ್ಣ ಭಾವ, ಏನೀ ಕಣ್ಸನ್ನೆಯ ಚತುರತೆ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ವರದ ಕಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಶ
ಪಾಂಡವ ಭಯ ಅನಾಥ ಧರಣಿಸಾಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧವಂ ಧರಿಸದಿರೇ ಕೃಷ್ಣ ಆಯುಧವಂ ಧರಿಸದಿರೇ ಏಡಿ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ ಕೃಷ್ಣ ಭಾವ ಏನಿ ಕಣ್ಸನ್ನೆಯ ಚತುರತೆ ದೃಷ್ಟಿ ಮಾತ್ರದಿಂದಲೇ ಭಕ್ತರನ್ನು ಎಚ್ಚರಿಸಬಲ್ಲ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸುತ್ತೇನ. ಪಾಂಡವರೆಂದರೆ ನಿನಗೆ ಬಹುಮವತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿದ್ದ ಮಾತಲ್ಲ. ನಾವೇ ಬೇರೆಯಾದೆವು, ನೀವೇ ಬೇರೆ. ಕೃಷ್ಣ ಭಾವ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವನ್ನು ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಭಾವ? ಅದು ನಿನ್ನ ವಿಚಾರದಲ್ಲಿ. ಆ ಮಾತುಗಳೆಲ್ಲ ಈಗೇತಕ್ಕೆ? ನಡೆ ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಭಾವ ಒಳ ಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ. ಎಲ್ಲಿ ಭಾವ? ಭೀಕರ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪತನದಲ್ಲಿ.